ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸಚಿವ ವಿ ಸೋಮಣ್ಣನವರು ರಾಜ್ಯ ರೈಲ್ವೆ ಖಾತೆ ಸಚಿವ ಸ್ಥಾನವನ್ನ ವಹಿಸಿಕೊಂಡ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಬದಲಾವಣೆಯತ್ತ ಸಾಗ್ತಾ ಇದೆ. ಬಹುದಿನಗಳ ಕನಸಾದಂತಹ ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿ ಬಹುತೇಕ ಮುಗಿಯುವ ಹಂತದಲ್ಲಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಉದ್ಘಾಟನಾ ಭಾಗ್ಯವನ್ನ ಕಾಣ್ತಾ ಇದೆ. ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗ ಕಾಮಗಾರಿ ಮಾಡಬೇಕು ಅಂತ ಹೇಳಿ 2012ರಲ್ಲಿ ಕಾಮಗಾರಿ ಆರಂಭ ಆಗುತ್ತೆ. ಸುಮಾರು 206 ಕಿಲೋಮೀಟರ್ ದೂರದ ಇದೊಂದು ದೊಡ್ಡ ರೈಲ್ವೆ ಕಾಮಗಾರಿ ಎಂಬ ಯೋಜನೆ ಕೂಡ ಆಗತ್ತೆ. ಮೊದಲಿಗೆ 900 ಕೋಟಿ ರೂಪಾಯಿಯಲ್ಲಿ ಅನುದಾನವನ್ನ ಹಾಕಿ ಆರಂಭ ಆಯಿತು. ಈಗ ಸುಮಾರು 4,000 ಕೋಟಿ ರೂಪಾಯಿಯಲ್ಲಿ ತುಮಕೂರು ಹಾಗೂ ರಾಯದುರ್ಗ ಕಾಮಗಾರಿಯ ಬಹುತೇಕ ಕೆಲಸ ಕಾರ್ಯಗಳು ಮುಕ್ತಾಯದ ಹಂತದಲ್ಲಿವೆ. ತುಮಕೂರು, ಕೊರಟಗೆರೆ, ಊರ್ಗೆರೆ, ಮಡಕಶಿರ, ಪಾವಗಡ, ಕಲ್ಯಾಣದುರ್ಗ, ರಾಯದುರ್ಗ ಮಾರ್ಗವಾಗಿ ಈ ರೈಲ್ವೆ ಮಾರ್ಗ ಸಾಗ್ತಾ ಇದೆ. ಬಹುದಿನಗಳ ಕನಸು ಈ ಭಾಗದ ಜನರದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ. ಈ ಕನಸಿಗೆ ಒಂದು ರೆಕ್ಕೆ ಬಂದಂತಾಗಿರುವಂತದ್ದನ್ನ ನೋಡ್ತಾ ಇದ್ದೇವೆ. ಪ್ರಸ್ತುತ ಏನು ದೊಡ್ಡಹಳ್ಳಿ ರಾಯದುರ್ಗ ನಡುವಿನ 83 ಕಿಲೋಮೀಟರ್ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿರುವಂತದ್ದು. ಪಾವಗಡ ತಾಲೂಕಿನ ಕೆ ರಾಂಪುರದ ಹತ್ತಿರ ಏನು ರೈಲು ನಿಲ್ದಾಣದ ಸಂಪೂರ್ಣ ಈಗಾಗಲೇ ಕಾಮಗಾರಿ ಪೂರ್ಣ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಪ್ರಾಯೋಗಿಕವಾಗಿ ಈ ಭಾಗದಲ್ಲಿ ರೈಲು ಪ್ರಯಾಣ ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೊದಲ ದಿನ ರೈಲು ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ಜನರು ಅದೆಷ್ಟು ಖುಷಿ ಪಟ್ಟಿದ್ರು ಅಂದ್ರೆ, ನಮ್ಮೂರಿಗೂ ರೈಲು ಬಂತು. ಯಾಕಂದ್ರೆ ಪಾವಗಡ ಅಂತಂದ್ರೆ ಅದೊಂದು ಗಡಿನಾಡು, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿರೋದ್ರಿಂದ ಬಹು ವರ್ಷಗಳ ಕನಸು ನಮಗೊಂದು ರೈಲು ಬೇಕು ಅನ್ನುವಂಥದ್ದು. ವಿ ಸೋಮಣ್ಣನವರು ಸಚಿವರಾದ ನಂತರದಲ್ಲಿ ಈ ರಾಯದುರ್ಗ ಹಾಗೂ ತುಮಕೂರು ರೈಲ್ವೆ ಮಾರ್ಗ ನಡೀತಾ ಇರುವಂತದ್ದು ಈ ಜನರಿಗಂತೂ ಸಾಕಷ್ಟು ಖುಷಿಯನ್ನ ಕೊಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಬಹುತೇಕ ಈ ರೈಲು ಮಾರ್ಗ ಏನಾದ್ರೂ ಪೂರ್ಣಗೊಂಡ್ಬಿಟ್ರೆ ಬಹುತೇಕ ತುಮಕೂರು, ಮಧುಗಿರಿ, ಕೊರಟಗೆರೆ, ಪಾವಗಡದ ಭಾಗದ ಜನರಿಗಂತೂ ತುಂಬಾ ಹೆಲ್ಪ್ ಆಗುವಂಥದ್ದು. ಇನ್ನು ಅದೇ ರೀತಿಯಲ್ಲಿ ಬೆಂಗಳೂರು, ಹೈದರಾಬಾದ್ನಿಂದ ಏನು ತಿರುಪತಿಗೆ ಹೋಗುವಂತಹ ಲಕ್ಷಾಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂಥ ಭಕ್ತಾದಿಗಳಿಗಂತೂ ಸಾಕಷ್ಟು ಅನುಕೂಲ ಆಗುವಂಥದ್ದನ್ನು ನೋಡ್ತಾ ಇದ್ದೇವೆ. ರೈಲು ಬಂದರೆ ಸುಮಾರು 14 ವರ್ಷದ ಕನಸು ನನಸಾಗುತ್ತೆ ಎನ್ನುವ ಮಾತುಗಳನ್ನು ಈ ಭಾಗದ ಜನರು ಆಡ್ತಾ ಇರುವಂಥದ್ದನ್ನು ನೋಡ್ತಾ ಹೋಗ್ತವೆ. ಪಾವಗಡದಿಂದ ತುಮಕೂರಿನವರೆಗೆ ರೈಲು ಮಾರ್ಗವನ್ನು ಏನು ಕಾಮಗಾರಿ ಪೂರ್ಣಗೊಳ್ತಾ ಇದೆ. ಈ ರೈಲು ಸಂಚಾರ ನಡೆಸಿದ್ರೆ ಪಾವಗಡದಲ್ಲಿ ಅತ್ಯಂತ ಹೆಚ್ಚು ಸಣ್ಣ ಕೈಗಾರಿಕೆಗಳು, ಉದ್ಯಮಿಗಳು ಅಭಿವೃದ್ಧಿ ಆಗೋದಕ್ಕೂ ಕೂಡ ಅತ್ಯಂತ ಹೆಚ್ಚು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಇವತ್ತೇನಾಗ್ತಾ ಇದೆ, ಈ ಪಾವಗಡದಂತಹ ರೈಲ್ವೆ ಮಾರ್ಗ ನಿರ್ಮಾಣ ಆಗೋದ್ರಿಂದ ಅತ್ಯಂತ ಹೆಚ್ಚು ಅನುಕೂಲ ಕೊರಟಗೆರೆ, ಮಧುಗಿರಿಯಂತಹ ಭಾಗಗಳಿಗೂ ಆಗುವಂಥದ್ದು, ಗಡಿನಾಡು ಪಾವಗಡಕ್ಕಾಗುವಂಥದ್ದು, ಆಂಧ್ರ ಪ್ರದೇಶದ ಗಡಿ ಭಾಗಗಳಿಗೂ ಕೂಡ ಅತ್ಯಂತ ಹೆಚ್ಚು ಅನುಕೂಲ ಆಗುವಂಥದ್ದನ್ನು ನೋಡ್ತೇವೆ. ಬಹುತೇಕ ಮೇ 26ಕ್ಕೆ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಅದು ಅವತ್ತು ಉದ್ಘಾಟನೆ ಆಗುತ್ತೆ ಎನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ನೋಡ್ತೇವೆ. ಈಗಾಗಲೇ ವಿ ಸೋಮಣ್ಣನವರು ಹಲವು ಬಾರಿ ಆ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಕಾಮಗಾರಿಯ ಗುಣಮಟ್ಟವನ್ನ, ಹಾಗೆ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ಅವರು ತೆಗೆದುಕೊಳ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು 3-4 ತಿಂಗಳು ಕಳೆದ್ರೆ ಅದು 10 ಕಿಲೋಮೀಟರ್, ಇದೊಂದು 16-18 ಕಿಲೋಮೀಟರ್, 16-26 ಕಿಲೋಮೀಟರ್ ಹೈ ಕ್ಲಾಸ್ ಆಗಾಯ್ತದೆ. ಅವು ಇನ್ನೂ ತುಂಬಾ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದಾಗ್ತದೆ. ಇವೆರಡೂ ಆದ್ಮೇಲೆ ನಮ್ಮ ಮಡಕಶಿರ ಆದ ಮಧುಗಿರಿ ಆದ್ಮೇಲೆ ಕೋಟಗೆರೆಯಿಂದ ಊರುಕೆರೆಯಿಂದ ದಾವಣಗೆರೆ ಹೀಗೆಲ್ಲ ಹೋಗ್ತದೆ. ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ಅಣ್ಣ, ನನಗೇನು ಗೊತ್ತಿರಲಿಲ್ಲ. ನಾನು ಬೆಂಗಳೂರು ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ ನನಗೆ. ರಾಷ್ಟ್ರದ ಪ್ರಧಾನ ಮಂತ್ರಿಗಳು ರಾಮ್ ಮತ್ತೆ ತೋಡಾಬಿ ಮಾಲಮ್ ನಾಯ್ಕ ಇವ್ರ ಅಪ್ಪನ ಜೊತೆ ನಾನು ಒಂದು 4-5 ಸಾರಿ ಬಂದಿದ್ದೆ. ಇಲ್ಲಿ ಮಂತ್ರಿ ಆಗಿದ್ದೆ, ಉಸ್ತುವಾರಿ ಮಂತ್ರಿ ಆಗಿದ್ದೆ. ನನಗೆ ವೆಂಕಟರಮಣಪ್ಪ ನಾನು ತುಂಬ ಆತ್ಮೀಯರು. ಹಾಗಾಗಿ ನಮ್ಮ ತಿಮ್ಮರಾಯಪ್ಪ ನನ್ನ ಸ್ನೇಹಿತ ಶಾಸಕನಾಗಿದ್ದ. ಹಾಗಾಗಿ ಈ ಭಾಗಕ್ಕೆ ಕೇವಲ ಒಂದೇ ಲೈನು ಅಂತ ಹೇಳ್ತಾ ಇದ್ರಿ. ಸೆಕೆಂಡ್ ಲೈನ್ಗೂ ಕೂಡ ಈಗಾಗಲೇ ಸರ್ವೆ ನಡೀತಾ ಇದೆ. DPR ಅನ್ನ ಇನ್ನು 3-4 ತಿಂಗಳಲ್ಲೇ ಸಬ್ಮಿಟ್ ಮಾಡ್ತೀವಿ. ಅದನ್ನು ಕೂಡ ಕೆಲಸವನ್ನ ತೆಗೆದುಕೊಂಡು 2 ಲೈನ್ ಬರ್ತಾ ಇದೆ. ಮಾನ್ಯ ರೈಲ್ವೆ ಸಚಿವರ ಕಚೇರಿಯಿಂದ ನನಗೆ ಮಾಹಿತಿ ಬಂತು, ಹಿಂಗೆ ಸಾಹೇಬರು ಬರ್ತಾ ಇದ್ದಾರೆ ಮಂಗಳವಾರ 11 ಗಂಟೆಗೆ ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನಿಂದ ಇನ್ಸ್ಪೆಕ್ಷನ್ ಇದೆ ಅಂತ ಹೇಳಿದ್ರು. ಮಾನ್ಯ ಸಚಿವರು ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೂ ಪಾವಗಡದವರೆಗೂ ಟ್ರಯಲ್ ರನ್ ಆಗಿದೆ, ಸಿಗ್ನಲ್ಸ್ ಆಗಿದೆ, ಎಲ್ಲನೂ ಆಗಿದೆ. ಈಗ ಸಚಿವರು ಡಿಸೆಂಬರಲ್ಲಿ ಮಾಡೋಣ ಉದ್ಘಾಟನೆ ಅಂತ ಹೇಳಿದ್ರು.
ಏನಂದ್ರೆ ಬೇಗ ಆದರೆ ಇನ್ನೂ ಅನುಕೂಲ, ಒಳ್ಳೇದೇ ಅಲ್ವಾ? ಅಲ್ಲ ಸರ್, ಅಲ್ಲಿವರೆಗೂ ಕನಿಷ್ಠ ಕೇರಂಪುರದಾದ್ರೂ ಮಾಡ್ಬೋದಲ್ಲ ಅಂತ. ಕೇರಂಪುರ ಕ್ಲಿಯರ್, ಲಾಸ್ಟ್ 2 years ಬ್ಯಾಕೆ ಕ್ಲಿಯರ್ ಆಗಿದೆ. ಹೌದು. ಅದಕ್ಕೆ ಕೇರಂಪುರ ಕ್ಲಿಯರ್ ಇದೆ, ಪಾವಗಡ ಕ್ಲಿಯರ್ ಇದೆ. ಈ ಸಚಿವರ ಜೊತೆ ಚರ್ಚೆ ಮಾಡಿ ನಾಳೆ ನಾಡಿದ್ದು ನಿಮ್ಗೆ ತಿಳಿಸ್ತೀವಿ. ಜಿ ನರಸಿಂಹರೆಡ್ಡಿ, ಪಾವಗಡ ತಾಲೂಕು ರೈತ ಸಂಘ ಪಾವಗಡ ಅಧ್ಯಕ್ಷರು. ನಮಗೆ ಪಾವಗಡ ತಾಲೂಕಿಗೆ ರೈಲು ಬರೋದ್ರಿಂದ ಬಹಳ ಅನುಕೂಲ ಇದೆ. ಎಷ್ಟೋ ವರ್ಷಗಳ ಹೋರಾಟದಿಂದ ಇವತ್ತು ಪಾವಗಡ ತಾಲೂಕಿಗೆ ರೈಲಿನ ಕಾಮಗಾರಿ ಅತಿ ಶೀಘ್ರ ನಡೀತಾ ಇದೆ. ಮತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗಬೇಕಾದ್ರೆ ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ನಾವು ಬೇರೆ ಕಡೆ ಹೋಗಬೇಕಾದ್ರೆ ರೈಲು ಬರೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ರೈತರು ಕೂಡ ಅನುಕೂಲ ಆಗುತ್ತೆ, ಜನಗಳಿಗೆ ಕೂಡ ಓಡಾಡಲು ಬಹಳ ಅನುಕೂಲ ಆಗುತ್ತೆ. ಉತ್ತಮವಾದಂಥ ಕೆಲಸ ಇದು. ಬಿಜೆಪಿ ಜಿಲ್ಲಾ ಜನರಲ್ ಸೆಕ್ರೆಟರಿ ಮಹಿಳಾ ಮೋರ್ಚಾ. ನಮಗೆ ರೈಲ್ ಬರೋದ್ರಿಂದ ಪಾವಗಡಕ್ಕೆ ತುಂಬ ಅನುಕೂಲ, ಅದರಲ್ಲೂ ಮಹಿಳೆಯರಿಗೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲಿ ಸಪ್ರೇಟ್ ಬೋಗಿ ಇರುತ್ತೆ ಮಹಿಳೆಯರಿಗೆ ಅಂತ. ಈಗ ಬಸ್ಸಲ್ಲಾದರೆ ಎಲ್ಲರೂ ಬಾಯ್ಸು ಲೇಡೀಸು ಎಲ್ಲ ಹೋಗಬೇಕು. ಶನಿವಾರ ಶುಕ್ರವಾರ ಅಂತ ಬಂದರೆ ತುಂಬ ರಶಸ್ ಇರುತ್ತೆ ಬಸ್ಸು. ಬೆಂಗಳೂರು ಮಾರ್ಕೆಟ್ಗೆ ಹೋಗೋಕ್ಕಾಗಲಿ ಎಲ್ಲನೂ ತೊಂದರೆ ಆಗುತ್ತೆ. ಇಲ್ಲಿ ನಮ್ಮ ಪಾವಗಡ ತಾಲೂಕಲ್ಲಿ ಜಾಸ್ತಿ ಹೂವಿನ ವ್ಯಾಪಾರ ಮಾಡ್ತಾರೆ. ಅದರಲ್ಲಿ ಹೆಚ್ಚಿನಾಗಿ ಮಹಿಳೆಯರು ಹೂವಿನ ವ್ಯಾಪಾರ ಮಾಡ್ತಾರೆ. ಅವರಿಗೆಲ್ಲ ಹೋಗೋಕ್ಕೆ ಆಗಲಿ, ಬೆಂಗಳೂರಿಗೆ ಮತ್ತು ತಿರುಪತಿಗೆ ಹೋಗೋಕ್ಕೆ, ಆಂಧ್ರಕ್ಕೆ ಹೋಗೋಕ್ಕೆ ಎಲ್ಲ ಅನುಕೂಲ ಆಯಿತು. ನಮಗೆ ತುಂಬಾ ನಮ್ಮ ಸಚಿವರು ಸೋಮಣ್ಣ ಅವರು ತುಂಬಾ ಮುಂದೆ ನಿಂತ್ಕೊಂಡು ಇದನ್ನು ಆದಷ್ಟು ಬೇಗನೆ ಇದನ್ನು ಮಾಡಿಸ್ತಿದ್ದಾರೆ. ಹಾಗಾಗಿ ನಮಗೆ ತುಂಬ ಖುಷಿ ಇದೆ ಈ ರೈಲು ಬಂದಿರೋದ್ರಿಂದ. ಅದರಲ್ಲೂ ರೈಲಲ್ಲಿ ಏನಾಗುತ್ತೆ ಅಂತಂದರೆ ಸಪ್ರೇಟ್ ಬೋಗಿ ಇರುತ್ತೆ. ಹೆಣ್ಮಕ್ಳಿಗೆ ಒಂದು ಸೆಕ್ಯೂರ್ ಇರುತ್ತೆ. ಅಂದರೆ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ, ನೈಟ್ ಜರ್ನಿ ಆಗಲಿ ಡೇ ಜರ್ನಿ ಆಗಲಿ. ಸೊ ಹಂಗಾಗಿ ನಾವು ಈ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹೆಣ್ಮಕ್ಳಲ್ಲಿ ಅತಿ ಹೆಚ್ಚಾಗಿ ಆಸೆ ಪಡ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಬರಲಿ ಅಂತ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಆ ಕನಸು ಈಡೇರ್ತಿದೆ ಅಂತ ನಾನು ಬಹು ದಶಕಗಳಿಂದ ಕಾಯ್ತಾ ಇದ್ದ ನಾವು ಪಾವಗಡಕ್ಕೆ ಟ್ರೈನ್ ಬರೋದು ತುಂಬ ಖುಷಿ ಅನಿಸುತ್ತೆ. ಬಟ್ ಆದರೆ ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೆ ಅಂತ. ಆದರೆ ಆ ಟ್ರೈನು ಇದರಿಂದ ತುಂಬ ಜನಗಳು ಬೆಂಗಳೂರಿಗೆ ಕೆಲಸದ ನಿಮಿತ್ತ ವಲಸೆ ಬಂದಿರ್ತಾರೆ. ಆ ಟ್ರೈನ್ ಬಂದರೆ ತುಂಬ ಜನಕ್ಕೆ ಸುಮಾರು 80,000ರಿಂದ 1,00,000 ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲೂ ರೈತರಿಗೂ ಮಾರ್ಕೆಟ್ಗೆ ಸರಕು ಸಾಗಣೆಗಳನ್ನು ಮಾಡಬೇಕಂದ್ರೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಆದಷ್ಟು ಬೇಗ ಟ್ರೈನ್ ತರಿಸ್ಕೊಡಿ. ಗಡಿನಾಡು ಪಾವಗಡದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಶ್ರೀ ಗುರುಕುಲ ಪದವಿ ಪೂರ್ವ ಕಾಲೇಜು. ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಸಿಇಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭ ಮಾಡಲಾಗಿದೆ. ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳ ವ್ಯವಸ್ಥೆ, ಗ್ರಂಥಾಲಯ, ಅತ್ಯಾಧುನಿಕ ಲ್ಯಾಬ್, ಸಿಸಿಟಿವಿ ಕಣ್ಗಾವಲು, ಬಸ್ ವ್ಯವಸ್ಥೆ, ಹಾಸ್ಟೆಲ್ ಫೆಸಿಲಿಟಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತೆರೆದಿದೆ. ಪಾವಗಡದ ಶ್ರೀ ಗುರುಕುಲ ಕಾಲೇಜು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448024739. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.